ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ವೀರು ಅವರು ಸುಬ್ಬು ಜೊತೆ ಮಾತಾಡ್ತಾ ಇರ್ತಾರೆ. ಸುಬ್ಬು, ನನಗೆ ಜಾನಕಿ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ ಯಜಮಾನ್ರೆ, ನಿಮಗೆ ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡ್ತಾ? ಎಲ್ಲಿದ್ದಾರೆ ಯಜಮಾನ್ರೆ, ಹೇಗೆ ಸಾಧ್ಯ ಇದು? ಅವ್ರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇರ್ತಾರೆ. ಆಗ ವೀರು ಅವರು, ಅಯ್ಯೋ ಸುಬ್ಬು, ಅದನ್ನೆಲ್ಲ ನಾನು ಮನೆಯಲ್ಲಿ ಹೇಳ್ತೀನಿ, ಬಾ ಸುಬ್ಬು, ಆದಷ್ಟು ಬೇಗನೆ ಬರಲೇಬೇಕು ನೀನು ಬಂದ ತಕ್ಷಣ ನಾವು ಹೊರಟ್ಬಿಡೋಣ, ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳ್ತೀನಿ, ಆದಷ್ಟು ಮನೆಗೆ ಬೇಗ ಬಾ, ನಾನು ಇನ್ನು ಸ್ವಲ್ಪ ನಿಮಿಷದಲ್ಲೇ ಜಾನಕಿ ಅವ್ರು ಇರೋ ಅಂಥ ಜಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನನಗೆ, ಬಾ ಆದಷ್ಟು ಬೇಗ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಏನು ಹೇಳೋದು, ಯಜಮಾನ್ರು ಈ ರೀತಿ ಮಾತಾಡ್ತಾರಲ್ಲ, ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ನಂದಿನಿ ಅಮ್ಮವ್ರು ಇರೋ ಜಾಗ ಗೊತ್ತಾಗಲೇಬಾರ್ದು, ಏನಾದರೂ ಮಾಡಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಸುಬ್ಬು ಅವರು ಆದಷ್ಟು ಬೇಗ ಮನೆಗೆ ಹೊರಟು ಬರ್ತಾರೆ. ಈ ಕಡೆ ಸುರೇಂದ್ರ ಅವರು ಕೂಡ ವೀರು ಹತ್ರ ಬರ್ತಾರೆ. ಅಣ್ಣ ಎಲ್ಲಿಗಣ್ಣ, ಎಲ್ಲೋ ಟೆನ್ಷನಲ್ಲಿ ಹೊರಟಿರೋ ಆಗಿದೆಯಾ ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಸುರೇಂದ್ರ, ನನಗೆ ಜಾನಕಿ ಎಲ್ಲಿದ್ದಾರೆ ಅಂತ ಇನ್ನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಮತ್ತು ಸುಬ್ಬು ಹೋಗ್ತಾ ಇದ್ದೀವಿ, ಜೊತೆಗೆ ನೀನು ಕೂಡ ಹೊರಟು ಬಂದ್ಬಿಡು, ಬೇಗನೆ ಕಾರ್ನ ರೆಡಿ ಮಾಡೋ, ಸುಬ್ಬು ಬಂದ ತಕ್ಷಣ 3 ಜನ ಹೊರಟ್ಬಿಡೋಣ ಸರಿನಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸುರೇಂದ್ರ ಅವರು, ಅಣ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಹತ್ತಿಗೆ ಇರೋ ಜಾಗ ಅಣ್ಣಂಗೆ ಗೊತ್ತಾಗ್ಬಿಡ್ತಾ, ಅಥವಾ ಇವತ್ತು ಜಾನಕಿ ಅವರೇ ಹತ್ತಿಗೆ ಅಂತ ಗೊತ್ತಾದ್ರೆ ಏನು ಮಾಡೋದು, ಆ ರೀತಿ ಆಗಬಾರ್ದು ಅಂತ ಅದಕ್ಕೆ ಬೇರೆ ಹೇಳಿದರು, ಏನಪ್ಪ ಮಾಡಲಿ ಇವಾಗ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅವರು ಕೂಡ ಫುಲ್ ಟೆನ್ಷನ್ ಮಾಡ್ಕೊಳ್ತಾರೆ. ಈ ಕಡೆ ನಂದಿನಿ ಅವರು ಮನೆಯಿಂದ ಹೊರಗಡೆ ಬಂದ್ಬಿಟ್ಟು, ನಾನು ನನ್ನ ಮಗಳು ಫೋಟೋನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಏನು ಮಾಡಲಿ ಅಂತ ಯೋಚನೆ ಮಾಡಿಬಿಟ್ಟು ಫೋನ್ನ ಆನ್ ಮಾಡ್ತಾರೆ. ನಾನೇನಾದರೂ ಫೋನ್ ಆನ್ ಮಾಡಿ ಅದೇನಾದರೂ ನೆಟ್ವರ್ಕ್ ಸಿಕ್ಕಿ ಫೋನ್ ಟ್ರೈ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ಚೋಟು ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊಳ್ತಾರೆ. ಫೋನ್ ಇದ್ರೂ ಕೂಡ ಇಲ್ದಾಗೇನೆ, ಯಾಕೆ ಅಂತಂದರೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿರ್ತಾರೆ. ಅದನ್ನ ನೆನಪು ಮಾಡಿಕೊಂಡು ಹೌದಲ್ವಾ ಅಂತ ಹೇಳ್ಬಿಟ್ಟು ಫೋನ್ನ ಆನ್ ಮಾಡಿ ಶ್ರಾವಣಿ ಮತ್ತು ಸುಬ್ಬು ಫೋಟೋನ ನೋಡ್ತಾ ಇರ್ತಾರೆ. ಅಲ್ಲ, ನನ್ನ ಹತ್ರ ನನ್ನ ಮಗಳ ಜೊತೆ ಒಂದು ಫೋಟೋನು ಕೂಡ ಇಲ್ಲ, ಅದನ್ನ ತೆಗೆಸ್ಕೋಬೋದಿತ್ತಲ್ವ ಅಂತ ಯೋಚನೆ ಮಾಡಿಕೊಂಡು ಫೋಟೋನೇ ನೋಡ್ತಾ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಚೋಟು ಬಂದ್ಬಿಟ್ಟು, ಅಮ್ಮವ್ರೆ ಯಾಕೆ ಅಳ್ತಾ ಇದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಸಡನ್ ಆಗಿ ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಹೀಗೆ ಸ್ವಲ್ಪ ದೂರ ನಡ್ಕೊಂಡ್ಬಂದು ಅಲ್ಲಿ ಒಂದು ಜೋಕಾಲಿ ಇರುತ್ತೆ, ಅಲ್ಲಿಗೆ ಬಂದು ಕೂತ್ಕೊಳ್ತಾರೆ. ಅಲ್ಲ ಮಗಳೇ, ನೀನು ನನ್ನ ತಾಯಿ ಅಲ್ಲ, ತಾಯಿ ಅಂದರೆ ನನಗೆ ದ್ವೇಷ ಅಂತ ಹೇಳ್ಬಿಟ್ಟಿಯಲ್ಲ ಮಗಳೇ, ನೀನೇ ನನಗೆ ಈ ರೀತಿ ಹೇಳ್ಬಿಟ್ಟಿಯಲ್ಲ ಅಂತ ತುಂಬಾ ನೆನಪು ಮಾಡಿಕೊಂಡು ಅಳ್ತಾ ಇರ್ತಾರೆ. ಆದರೂ ಕೂಡ ನೀನು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ, ಯಾಕೆಂದರೆ ನಾನು ನಿನ್ನ ಹೆತ್ತಿದ್ದೀನಿ ಬಿಟ್ಟರೆ ನಿನ್ನ ಸಾಗಲಿಲ್ಲ, ಸಲುಲಿಲ್ಲ, ಊಟ ಮಾಡಿಸ್ಲಿಲ್ಲ, ಹಾಡಿಸ್ಲಿಲ್ಲ, ಹೀಗಿರಬೇಕಾದ್ರೆ ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಮಗಳೇ, ಆದರೆ ಯಾರೋ ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸೋ ಆಗಿದೆ, ಜೊತೆಗೆ ನೀನು ಕೂಡ ತಪ್ಪಿಲ್ಲ ಅಂದರೂ ಕೂಡ ನೀನು ಕೂಡ ತಾಯಿ ಇಲ್ಲದೆ ಶಿಕ್ಷೆ ಅನುಭವಿಸೋ ಆಗಿದೆ, ಇದಕ್ಕೆ ಕಾರಣ ಆಗಿರೋ ಆ ವಿಜಂಬಿಕನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಆದರೆ ಅಲ್ಲಿವರೆಗೂ ನೀನು ನನ್ನ ಮನಸ್ಸಲ್ಲೇ ಇರ್ತೀಯ ಮಗಳೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಸುರೇಂದ್ರ ಅವರು ಟೆನ್ಷನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬಂದ್ಬಿಡ್ತಾರೆ. ಸುಬ್ಬು, ಬಂದ್ಯಾ, ನಿನಗೊಂದು ವಿಷಯ ಗೊತ್ತಾ, ಅಣ್ಣ ಏನು ಹೇಳ್ದ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಸರ್, ನಾನು ಕೂಡ ಯಜಮಾನ್ರನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನೀವೇ ಸಿಗಬಾರ್ದಿತ್ತಾ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ನೀವೇ ಸಿಕ್ಬಿಟ್ರಲ್ಲ, ಅಷ್ಟಕ್ಕೂ ಯಜಮಾನ್ರಿಗೆ ನಂದಿನಿ ಅಮ್ಮವ್ರು ಇರೋ ವಿಷಯ ಹೇಗೆ ಗೊತ್ತಾಯಿತು ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು, ಸುಬ್ಬು ನಿಂಗೆ ಗೊತ್ತಾ, ಅವಾಗಲೇ ಒಬ್ಬರು ಪೊಲೀಸವ್ರು ಬಂದಿದ್ದರು, ಅಣ್ಣನ ಜೊತೆ ಮಾತಾಡೋದಕ್ಕೆ ಒಂದು ಪ್ರೋಗ್ರಾಮಿಗೆ ಕರೆಯೋದಕ್ಕೆ ಅಂತ ಬಂದರು, ಮೋಸ್ಟ್ಲಿ ಅವ್ರ ಹತ್ರ ಏನಾದ್ರು ಡಿಸ್ಕಸ್ ಮಾಡಿರಬೇಕು, ನಂಬರ್ನ ಟ್ರೇಸ್ ಮಾಡೋಕ್ಕೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಏನು ಮಾಡಲಿ ಸರ್, ಇವಾಗ ಯಾವುದೇ ಕಾರಣಕ್ಕೂ ಯಜಮಾನ್ರಿಗೆ ನಂದಿನಿ ಅಮ್ಮವ್ರು ಹೇಳಿದ್ದಾರೆ ಅನ್ನೋ ವಿಷಯ ಗೊತ್ತಾಗಲೇಬಾರ್ದು, ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ನಂದಿನಿ ಅವರು ಶ್ರಾವಣಿ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು, ಮಗಳೇ, ನಾನು ನಿನ್ನ ಜೊತೆ ಒಂದು ಫೋಟೋನಾದ್ರು ತಗೋಬೋದಿತ್ತು, ಆದರೆ ಅದನ್ನು ಕೂಡ ಮಾಡಲಿಲ್ಲ, ಅದು ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ವೀರು ಅವರು ಸುಬ್ಬುಗೋಸ್ಕರ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ. ಏನು ಯಜಮಾನ್ರೆ, ಏನು ವಿಷಯ, ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಲ್ವಾ ಅಂತ ಕೇಳ್ತಾರೆ. ಆಗ ವೀರು ಅವರು, ಹೌದು ಸುಬ್ಬು, ನಾನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ, ಸುರೇಂದ್ರ ನಾನು ಹೇಳಿದ್ದೆ ಅಲ್ವಾ ಕಾರ್ನ ರೆಡಿ ಮಾಡು ಅಂತ, ರೆಡಿ ಮಾಡಿದ್ಯಾ, ನಾವು 3 ಜನ ಅರ್ಜೆಂಟಾಗಿ ಹೊರಡಬೇಕು ಅಂತ ಹೇಳ್ತಾರೆ. ಅಲ್ಲ ಅಣ್ಣ, ಈ ಥರ ಹೊರಡೋದು ಅಂತಂದರೆ ಎಲ್ಲಿಗಣ ಅಂತ ಹೇಳ್ತಾರೆ. ಆಗ ವೀರು ಅವರು, ನಾನು ಹೇಳಿದೆ ಅಲ್ವಾ, ಇನ್ನೇನು ಜಾನಕಿ ಅವ್ರ ಅಡ್ರೆಸ್ ನಮಗೆ ಸಿಗುತ್ತೆ, ನಾವು ಅಲ್ಲಿಗೆ ಹೊರಡಬೇಕು, ನಾವು 3 ಜನ ಹೋಗೋಣ ಅಂತ ಹೇಳಿದ್ನಲ್ವಾ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಅಲ್ಲ ಅಣ್ಣ, ನೀನು ಏನಾದ್ರು ಇನ್ಸ್ಪೆಕ್ಟ್ರಿಗೆ ಹೇಳ್ಬಿಟ್ಯಾ, ಅಡ್ರೆಸ್ ಕಳಿಸ್ಕೊಡ್ತಾರ ಅಂತ ಅವರು ಅಂತ ಕೇಳ್ತಾರೆ. ಆಗ ವೀರು ಅವರು, ನನಗೆ ಈ ಐಡಿಯಾ ಯಾವತ್ತೋ ಒಳ್ಳಿತ್ತು, ಆದರೆ ನನ್ನ ಪರ್ಸ್ನಲ್ ಕೆಲಸಕ್ಕೆ ಡಿಪಾರ್ಟ್ಮೆಂಟ್ನ ಉಪಯೋಗಿಸ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟು ದಿನ ಕೇಳಿರಲಿಲ್ಲ, ಆದರೆ ಅವ್ರಿರೋದು ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಹೇಳಿದ್ದೆ, ನಾನು ಇನ್ನೂ ಅವರಿಗೆ ನಂಬರ್ನ ಕಳಿಸಿಲ್ಲ, ಆದರೆ ನಿಮ್ಮ ಕಣ್ಣು ಮುಂದೆನೇ ನಂಬರ್ನ ಕಳಿಸಿ ಅವ್ರಿಗೆ ಅಡ್ರೆಸ್ನ ಟ್ರೇಸ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಂದರೆ ಯಜಮಾನ್ರೆ ನಿಮ್ಗೆ ಇನ್ನೂ ಅಡ್ರೆಸ್ ಸಿಕ್ಕಿಲ್ವ ಹಾಗಾದ್ರೆ ಅಂತ ಹೇಳ್ತಾರೆ. ಇಲ್ಲ ಸುಬ್ಬು, ಇವಾಗ ಹೇಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಯಜಮಾನ್ರೆ, ನೀವು ನೋಡಿದ್ರೆ ಇಷ್ಟು ದಿನ ಯಾವತ್ತೂ ಕೂಡ ಡಿಪಾರ್ಟ್ಮೆಂಟ್ಗೋಸ್ಕರ ನೀವು ಯಾವತ್ತೂ ಪರ್ಸ್ನಲ್ ಕೆಲಸಕ್ಕೋಸ್ಕರ ಯಾವುದನ್ನು ಉಪಯೋಗಿಸ್ಕೊಂಡಿಲ್ಲ, ಈಗಿರಬೇಕಾದ್ರೆ ಇವಾಗ ಎಷ್ಟು ಸರಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಹೌದು ಅಣ್ಣ, ಯಾಕಂತಂದರೆ ನೀನು ಈ ವಿಷಯದಲ್ಲಿ ಇನ್ಸ್ಪೆಕ್ಟ್ರಿಗೆ ಫೋನ್ ನಂಬರ್ ಕೊಡೋದು, ಟ್ರೇಸ್ ಮಾಡಿಸೋದು ಇದೆಲ್ಲ ಮಾಡಿದ್ರೆ ಮುಂದೊಂದು ದಿನ ವಿಷಯ ಗೊತ್ತಾದಾಗ
ನಿನ್ನ ಹೆಸರು ಹಾಳಾಗುತ್ತೆ ಅಣ್ಣ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಹೌದು ಸರ್, ಹೇಳ್ತಾ ಇರೋದು ನೀವು ಕರೆಕ್ಟಾಗೇ ಇದೆ. ಹೌದು ಯಜಮಾನ್ರೆ, ಈ ರೀತಿ ಎಲ್ಲ ಮಾಡೋದು ಬೇಡ. ನನಗೆ ಬೇಕಾಗಿದ್ರೆ ಇನ್ಸ್ಪೆಕ್ಟರ್ ನಂಬರ್ನ ಕಳಿಸ್ಕೊಡಿ. ನಾನು ಎಲ್ಲನೂ ಕೂಡ ವಿಚಾರಿಸ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ತೀನಿ. ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು ಹೌದು ಸುಬ್ಬು, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನಾನು ಈ ಥರ ಯೋಚನೆ ಮಾಡಲಿಲ್ಲ ನೋಡು. ಸರಿ ಆಯಿತು, ನೀವು ಹೇಳ್ದಾಗೇ ಆಗಲಿ. ನಾನು ಯಾವುದೇ ಕಾರಣಕ್ಕೂ ನಂಬರ್ನ ಕಳಿಸೋದಿಲ್ಲ. ಇನ್ಸ್ಪೆಕ್ಟರ್ ನಂಬರ್ನ ನಿನಗೆ ಕೊಡ್ತೀನಿ. ನೀನೇ ಅವ್ರನ್ನ ಕೇಳಿಬಿಡು. ಹಾಗಾದರೆ ಏನೂ ಗೊತ್ತಾಗೋದಿಲ್ಲ, ಏನೂ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಸರಿ ಯಜಮಾನ್ರೆ, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಸರಿನಾ ಅಂತ ಹೇಳ್ತಾರೆ. ನಂಬರ್ ಕೂಡ ಕಳಿಸ್ಕೊಡ್ತಾರೆ. ಆಗ ಸುಬ್ಬು ಅವರು ವೀರು ಅವ್ರ ಎದುರುಗಡೆನೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಟ್ರೈ ಮಾಡ್ತಾರೆ. ಯಜಮಾನ್ರೆ, ಇವಾಗ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ. ಆದಷ್ಟು ಬೇಗ ವಿಷಯನ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸುರೇಂದ್ರ ಅವರು ಸುಬ್ಬು ಹೇಗಾದರೂ ಮಾಡಿ ಅದಕ್ಕೆ ನೀನೇ ಕಾಪಾಡಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಸರಿ ಸರ್, ನಾನು ನಂದಿನಿ ಅಮ್ಮ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋದು ನನಗೆ ಎಷ್ಟು ಕರ್ತವ್ಯನೋ, ಅದು ವಿಷಯ ಯಾವುದೇ ಕಾರಣಕ್ಕೂ ಯಜಮಾನ್ರಿಗೆ ಗೊತ್ತಾಗದಿರೋ ಥರ ನೋಡ್ಕೊಳ್ಳೋದು ಕೂಡ ನನ್ನ ಕರ್ತವ್ಯ. ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲನೂ ಕೂಡ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ವೀರು ಅವರು ನಂದಿನಿ ಅವ್ರನ್ನೇ ನೆನಪು ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ನಂದಿನಿ ಅವ್ರ ಫೋನು ಆನ್ ಆಗಿರೋಂಥ ನೋಟಿಫಿಕೇಶನ್ ಕೂಡ ಬಂದ್ಬಿಡುತ್ತೆ. ಆಗ ಸುರೇಂದ್ರ ಅವರು ಅಣ್ಣ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲಿದ್ರು ಕೂಡ ಜಾನಕಿ ಅವ್ರು ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನೋಟಿಫಿಕೇಶನ್ ನೋಡಿಕೊಂಡು ಸರಿ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ಬಂದ್ಬಿಡ್ತಾರೆ. ಆಗ ಸುರೇಂದ್ರ ಅವರು ಅಣ್ಣ ಯಾಕೆ ಈ ಥರ ಸಡನ್ ಆಗಿ ಇದ್ದೋದ, ಏನು ಮೆಸೇಜ್ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವೀರು ಅವರು ಅಲ್ಲ, ನಾನು ಜಾನಕಿ ಅವ್ರಿಗೆ ಫೋನ್ ಮಾಡಲಾ ಮೆಸೇಜ್ ಮಾಡಲಾ ಅಂತ ಯೋಚನೆ ಮಾಡಿಬಿಟ್ಟು ನಂತರ ಫೋನ್ ಕೂಡ ಮಾಡ್ತಾರೆ. ಆದರೆ ನಂದಿನಿ ಅವರು ಫೋನ್ನ ನೋಡಿಕೊಂಡು ವೀರು ಯಾಕೆ ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೋನ್ನ ಪಿಕ್ ಮಾಡೋದಿಲ್ಲ. ಅಲ್ಲ, ಫೋನ್ ಪಿಕ್ ಮಾಡ್ತಿಲ್ವಲ್ಲ, ಏನು ಮಾಡಲಿ, ಮೆಸೇಜ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿರ್ತಾರೆ. ಅದರ ಮೆಸೇಜ್ ಕೂಡ ನಂದಿನಿ ಅವರು ಅವಾಗಲೇ ಓದ್ತಾರೆ. ನೋಡಿ ಜಾನಕಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡಲೇಬೇಕು. ಏನಾಗಿದೆ ಅಂತ ತಪ್ಪು ನಾನು ಹೇಳಲೇಬೇಕು. ನಿಮಗೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದ್ದಂತೆ ನಂಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ನೀವು ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಫೋನ್ ಮಾಡಿ ಅಂತ ಒಂದು ಮೆಸೇಜ್ ಕೂಡ ಹಾಕಿರ್ತಾರೆ. ಆಗ ನಂದಿನಿ ಅವರು ದಯವಿಟ್ಟು ಕ್ಷಮಿಸಿ ವೀರು, ನಾನು ಯಾವುದೇ ಕಾರಣಕ್ಕೂ ಫೋನ್ ಮಾಡೋಂಥ ಪರಿಸ್ಥಿತಿನಲ್ಲಿಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸುಬ್ಬು ಅವರು ನಂದಿನಿ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಅಮ್ಮವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು, ನಾನು ಅವ್ರಿಗೆ ವಿಷಯನ ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಕೂಡ ಎದುರುಗಡೆ ಬಂದಿದ್ದು ಗೊತ್ತಾಗದೆ ಅವ್ರಿಗೆ ಡಿಕ್ಕಿ ಹೊಡ್ಬಿಡ್ತಾರೆ. ಅಯ್ಯೋ ಸಾರಿ ಮೇಡಮ್, ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಇರಲಿ ಸುಬ್ಬು, ಸಾರಿ ಯಾಕೆ ಕೇಳ್ತೀಯಾ, ನೀನು ಈ ಡಿಕ್ಕಿ ಹೊಡೆದಿರೋದು ನೀನು ಹೆಂಡ್ತಿಗಲ್ವಾ, ನೀನು ಏನೋ ಯೋಚನೆ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಿದ್ದೆ, ಅದಕ್ಕೆ ನಾನೇ ಬೇಕು ಅಂತ ಡಿಕ್ಕಿ ಹೊಡೆದೆ ಅಷ್ಟೇ ಅಂತ ಹೇಳ್ತಾರೆ. ಹೌದಾ, ಸಾರಿ ಗೊತ್ತಾಗಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ಏನು ಯೋಚನೆ ಮಾಡ್ತಿದ್ದೆ, ಏನು ಮಾತಾಡ್ತಿದ್ದೆ ನೀನು ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಮೇಡಮ್, ಅಂದ್ರು ಒಂದು ಹೊಸ ಪ್ರಾಜೆಕ್ಟನ್ನು ಶುರು ಮಾಡಿದ್ದಾರೆ, ಅದಕ್ಕೆ ಫಲಾನುಭವಿಗಳು ಬೇಕಾಗಿತ್ತು, ಅವ್ರನ್ನ ಹುಡ್ಕೋದಕ್ಕೆ ಹೇಳಿದ್ರು ಅಷ್ಟೇ ಅಂತ ಹೇಳಿ ಸರಿ ಮೇಡಮ್ ನನಗೆ ಕೆಲಸ ಇದೆ, ನಾನು ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಶ್ರಾವಣಿಯವರು ಅಲ್ಲ, ಈ ಸುಬ್ಬು ಯಾಕೋ ಇತ್ತೀಚೆಗೆ ಏನು ಹೇಳ್ಕೊಳ್ತಾ ಇಲ್ಲ, ಅಷ್ಟಕ್ಕೂ ಇಷ್ಟೊಂದು ಸೀರಿಯಸ್ ಆಗೋವಂಥ ವಿಷಯ ಏನಿರ್ಬೋದು, ಅಪ್ಪನ ವಿಷಯಕ್ಕೆ ಈ ಥರ ಎಲ್ಲ ಇವನು ಟೆನ್ಷನ್ ಮಾಡ್ಕೊಡೋದೇ ಇಲ್ಲ, ಕೂಲಾಗಿ ಹ್ಯಾಂಡಲ್ ಮಾಡ್ತಾನೆ, ಹೀಗಿರಬೇಕಾದ್ರೆ ಏನು ವಿಷಯ ನನ್ನ ಹತ್ರ ಮುಚ್ಚಿಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಮತ್ತು ಮದನ್ ಅವರು ತನ್ನ ಚೇಳಗಳಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ನೋಡಿ, ನಾನು ಇಷ್ಟು ದಿನ ಏನೋ ಒಂದು ಕೆಲಸ ಕೊಡೋದು, ನೀವು ಅದನ್ನ ಎಡವಟ್ಟು ಮಾಡ್ಕೊಂಬಾರ್ದು, ನನ್ನ ಪ್ಲಾನ್ ಎಲ್ಲ ಹಾಳಾಗೋಗೋದು, ಈ ಥರ ಎಲ್ಲ ಮಾಡ್ತಿದ್ರಿ, ಆದರೆ ನಾನು ಕೊಡೋ ಕೆಲಸನ ಕರೆಕ್ಟಾಗಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಆಗ ತನ್ನ ಚೇಳಗಳಿದ್ದವರು ನೋಡಿ ಮೇಡಮ್, ನೀವು ಉಪ್ಪನ್ನು ತಿಂದಿದ್ದೀವಿ, ನಾವು ನಿಯತ್ತಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ನನಗೆ ಭಾಷಣ ಎಲ್ಲ ಬಿಗಿಯೋದೆಲ್ಲ ಬೇಕಿಲ್ಲ, ನೀವು ನಿಯತ್ತಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ಅದ್ರ ಕಡೆ ಗಮನನೂ ಇರಬೇಕು, ಕರೆಕ್ಟಾಗಿ ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು. ನೋಡಿ, ಏನು ಇಷ್ಟು ದಿನದಲ್ಲಿ ನಂದಿನಿನ ನೀವು ಕರೆಕ್ಟಾಗಿ ಹುಡುಕಿದ್ದೀರಾ, ಅದೊಂದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕೆಲಸನ ವಹಿಸ್ತಾ ಇದ್ದೀನಿ. ಆ ನಂದಿನಿ ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಕಾಣಿಸ್ಕೊಂಡ್ಲು ಅಂತ ಹೇಳ್ತಾರೆ. ಹೌದಾ ಮೇಡಮ್, ಇವಾಗಲೂ ಕೂಡ ಅಲ್ಲೇ ಇದ್ದಾರಾ ಅಂತ ಕೇಳ್ತಾರೆ. ಆಗ ಮದನ್ ಅವರು ಇಲ್ಲ, ಅವಳು ಬೇರೆ ಕಡೆ ಇದ್ದಾಳೆ, ಆದರೆ ಅವಳನ್ನ ಹುಡುಕಬೇಕು, ಆದಷ್ಟು ಬೇಗ ನೀವು ಹುಡುಕಿ ನಮಗೆ ಹೇಳಲೇಬೇಕು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು ನೋಡಿ, ನಾವು ಕೊಡ್ತಾ ಇರೋ ಕೆಲಸನ ಕರೆಕ್ಟಾಗಿ ಮಾಡಬೇಕು, ಬರೀ ತಿಂದು ಬಿಟ್ಟಿದ್ದ ದುಡ್ಡಲ್ಲಿ ಬದುಕೋದಲ್ಲ ನೀವು, ಅವಳೆಲ್ಲೇ ಇದ್ರೂ ಕೂಡ ಆದಷ್ಟು ಬೇಗ ವಿಷಯ ಗೊತ್ತಾಗಬೇಕು, ಆದರೆ ನೀವು ಹುಡುಕ್ತಾ ಇರೋಂಥ ಕೆಲಸ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಈ ವಿಷಯ ಆಚೆ ಬರಲೇಬಾರ್ದು ಅಂತ ಹೇಳ್ತಾರೆ. ಆಗ ಮದನ್ ಅವರು ನೋಡಿ, ಏನೇ ಕ್ಲೂ ಸಿಕ್ಕಿದ್ರು ಕೂಡ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆಗೆ ಮದನ್ ಸಪೋರ್ಟ್ ಮಾಡ್ತಿರೋದನ್ನು ನೋಡ್ಬಿಟ್ಟು ಫುಲ್ ಖುಷಿ ಆಗಿಬಿಡುತ್ತೆ. ಸರಿ ಆಯಿತು, ಏನು ಮಾಡಬೇಕು ಅಂತ ನನ್ನ ಮಗ ಎಲ್ಲನೂ ಕೂಡ ಲೀಡ್ ಮಾಡ್ತಾನೆ, ಅವನಿಗೆ ಎಲ್ಲನೂ ಕೂಡ ಅಪ್ಡೇಟ್ ಮಾಡಬೇಕು ಸರಿನಾ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಆಗ ಮದನ್ ಅವರು ನೋಡು ಮ್ಯಾಮ್, ಅವಳು ಎಲ್ಲಿದ್ಲು ಅಂತ ಮುಂಚೆ ಆಲ್ರೆಡಿ ಒಂದ್ಸಲ ಕಂಡಿಡಿದ್ದಾರೆ, ಹೀಗಿರಬೇಕಾದ್ರೆ ಅವಳನ್ನ ಮತ್ತೆ ಕಂಡುಹಿಡಿಯೋದು ಕಷ್ಟ ಏನಲ್ಲ, ಅವಳು ಸಾವು ನಿನ್ನ ಕೈಯಿಂದ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡ ಮಾಮ್ ಅಂತ ಹೇಳ್ತಾರೆ. ಈ ಕಡೆ ಮದನ್ ಅವರು ತನ್ನ ಚೇಳಗಳನ್ನು ಉಪಯೋಗಿಸ್ಕೊಂಡು ನಂದಿನಿ ಅವ್ರು ಎಲ್ಲಿದ್ದಾರೆ ಅಂತ ಟ್ರೇಸ್ ಮಾಡಿಕೊಂಡು ಆಟೋದವ್ರನ್ನ ಕಂಡಿಡ್ಕೊಳ್ತಾರೆ. ಆಗ ಆಟೋದವ್ರನ್ನ ಕೇಳಿದಾಗ ಆಟೋದವರು ಮಂಡ್ಯ ಕಡೆ ರಾಮಪುರಕ್ಕೆ ಕರ್ಕೊಂಡು ಹೋದೆ ಅಂತ ಹೇಳ್ತಾರೆ. ಆಗ ಅವ್ರ ಮಾತನ್ನು ಕೇಳಿಕೊಂಡು ನಂದಿನಿ ಅವ್ರನ್ನ ಹುಡ್ಕೊಂಡು ಬಂದೇ ಬಿಡ್ತಾರೆ. ಈ ಕಡೆ ಪದ್ದವರು ಹೇಗೋ ನಂದಿನಿ ಅವ್ರಿಗೆ ನಂಬರ್ಗೆ ಫೋನ್ ಮಾಡಿ ಮಾತಾಡ್ತಾರೆ. ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಆದಷ್ಟು ಬೇಗನೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಅಡ್ರೆಸ್ ಹೇಳಿದ್ದಕ್ಕೆ ಪದ್ದು ಅವರು ನಂದಿನಿ ಅವ್ರು ಇರೋ ಜಾಗಕ್ಕೆ ಬರ್ತಾರೆ. ಅಲ್ಲ ನಂದಿನಿ ಅವರೇ, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಏನೋ ಸೌಂಡ್ ಆಯಿತು, ಅಷ್ಟೇ ಅಲ್ಲದೆ ನಿಮ್ಮ ಫೋನು ಆನ್ ಆಗಿರೋದ್ರಿಂದ ಶತ್ರುಗಳಿಗೆ
ನೀವಿರೋ ಜಾಗ ಟ್ರೇಸ್ ಆಗಿರುತ್ತೆ, ಏನು ಮಾಡೋದು ಇವಾಗ ಅಂತ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಈ ಕಡೆ ಮದನ್ ಅವರು ಕೂಡ ಟ್ರೇಸ್ ಆಗಿರೋದ್ರಿಂದ ನಂದಿನಿ ಅವ್ರನ್ನ ಹುಡುಕೊಂಡು ಬಂದೇ ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.